ನಮಸ್ಕಾರ. ಮನೆ ಜಗಳ ಬೀದಿ ರಂಪಾಟ ಆಗಿದೆ. ರಂಜಿತ್ ಮನೆ ರಗಳೆ ರಸ್ತೆಗೆ ಬಂದು ನಿಂತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇನ್ ಆಯ್ತು, ಸೋಷಿಯಲ್ ಮೀಡಿಯಾದಲ್ಲಿ ಏನ್ ವೈರಲ್ ಆಗ್ತಾ ಇದೆ, ರಂಜಿತ್ ಅವರ ಸ್ಟೇಟ್ಮೆಂಟ್ ಏನು, ಅವ್ರ ಅಕ್ಕನ್ ತಪ್ಪ, ಅಪ್ಪನ್ ತಪ್ಪ, ಹೆಂಡತಿ ತಪ್ಪ, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ರಂಜಿತ್ ಮನೆ ರಗಳೆ, ಪತ್ನಿ ವರ್ಸಸ್ ಅಕ್ಕ. ನಾನು ವಿದ್ಯಾ ಮಲ್ನಾಡ್. ಬೀದಿಗೆ ಬಂದು ನಿಂತಿದೆ ಬಿಗ್ ಬಾಸ್ ರಂಜಿತ್ ಫ್ಯಾಮಿಲಿಯ ಜಗಳ. ಬಿಗ್ ಬಾಸ್ ರಂಜಿತ್ ಮನೆಯಲ್ಲಿ ಆಸ್ತಿಗೆ ರಂಪಾಟವೇ ನಡೆದಿದೆ. ಬಿಗ್ ಬಾಸ್ ರಂಜಿತ್ ಅಕ್ಕ ಮತ್ತು ನಾದಿನಿಯ ಆಸ್ತಿ ಕಿತ್ತಾಟ ಯಾವ ಪ್ರಮಾಣದಲ್ಲಿದೆ ಅಂದ್ರೆ, ಇಬ್ರು ಕೂಡ ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ. ನೀನು ಗೋಡಂಬಿ ತಿನ್ಬೇಡ, ನೀನ್ ದ್ರಾಕ್ಷಿ ತಿನ್ಕೊಡ್ದು, ನಮ್ಮನೆ ರೇಷನ್ ಮುಟ್ಕೊಡ್ದು, ನನ್ನ ಮನೆ ಅಡಿಗೆ ಮನೆಗೆ ನೀನ್ ಬರಬಾರ್ದು ಅಂತ ನಾದಿನಿ ಅಂದ್ರೆ ಇತ್ತೀಚೆಗೆ ಮದುವೆ ಆದಂತಹ ರಂಜಿತ್ ಅವರ ಹೆಂಡತಿ ಕಿರ್ಚಾಡ್ತಾ ಇದ್ರೆ, ಆ ಕಡೆಯಿಂದಲೂ ಕೂಡ ಅದೇ ರೀತಿಯ ಜಗಳಗಳು ತಾರಕಕ್ಕೇರ್ತಾ ಇದೆ. ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ರಂಜಿತ್ ಅವರು ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮನೆಯ ಕಿತ್ತಾಟ ರಂಪಾಟ ಬೀದಿಗೆ ಬಂದು ನಿಂತಿದೆ. ಕೋರ್ಟ್ ಮೆಟ್ಟಿಲೇರಿದೆ. ಈಗ ಪೊಲೀಸ್ ಸ್ಟೇಷನ್ಗೂ ಹೋಗಿದ್ದಾರೆ. NCR ಆಗಿ ಬುದ್ಧಿಮಾತ್ ಹೇಳಿ ಕಳಿಸಿದ್ರು ಪೊಲೀಸರು. ಬೀದಿಗೆ ಬಂತು ಬಿಗ್ ಬಾಸ್ ಮಾಜಿ ಸ್ಪರ್ಧಿಯ ಫ್ಯಾಮಿಲಿ ಮ್ಯಾಟರ್. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ, ಅತ್ಗೇನಾದ್ನಿಯ ಜಗಳ ಒಂದು ಹಬ್ಬ ಆಗೋ ತನಕ ಅಂತ ಒಂದು ಗಾದೆ ಮಾತೆ ಇದೆ. ಆದ್ರೆ ಇದು ಬೀದಿಗೆ ಬಂದು ನಿಂತ್ಕೊಂಡಿದೆ. ರಂಜಿತ್ ಫ್ಯಾಮಿಲಿ ಜಗಳ. ಬಿಗ್ ಬಾಸ್ ರಂಜಿತ್ ಏನಿದ್ರು ಅವರ ಮನೆಯಲ್ಲಿ ಆಸ್ತಿಗೆ ರಂಪಾಟ ನಡೆದಿದೆ. ಬಿಗ್ ಬಾಸ್ ರಂಜಿತ್ ಅವರ ಅಕ್ಕ ಮತ್ತು ನಾದಿನಿಯ ಆಸ್ತಿ ಕಿತ್ತಾಟ ಯಾವ ಹಂತಕ್ಕೆ ಹೋಗಿದೆ ಅಂದ್ರೆ, ನೀನ್ ಅಂತ ಉಳ್ಕಣೆ, ನೀನ್ ಇಂತ ಉಳ್ಕಣೆ, ಸ್ಟವ್ ನಂದು, ಚಮಚ ನಂದು, ಸೌಟ್ ನಂದು, ಹಿಂಗೆ ಈ ಹಂತಕ್ಕೆ ಹೋಗಿದೆ. ಹೋಗೆ ಹೊರಗೆ ಅಂತ ಒಬ್ರು ಅರ್ಚ್ತಾರೆ. ಊಟದ ವಿಚಾರದಲ್ಲಿ ಇದೀಗ ಬೇಕಾಬಿಟ್ಟಿ ಮಾತಾಡ್ತಾ ಇದ್ದಾರೆ. ಆಸ್ತಿಯ ಮಸಲತ್ತು ಯಾವ ಹಂತಕ್ಕೆ ಬಂದು ನಿಂತಿದೆ ಅಂದ್ರೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ದ ರಂಜಿತ್ ಮನೆಯಲ್ಲಿ ಇಂಥ ರಾಮಾಯಣನ, ಇದೆಂಥ ರಾಮಾಯಣ, ಮೊನ್ನೆ ತಾನೇ ಮದುವೆ ಆಗಿದ್ರು, ಮನೆಗೆ ಬಂದ ಹುಡುಗಿ 2 ತಿಂಗಳಿಗೆ ಹಿಂಗ ಆಡೋದಾ, ಈ ರೀತಿಯಾಗಿ ಜನ ಮಾತಾಡ್ಕೊಳಕ್ಕೆ ಶುರು ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಿ, ಒಂದು ಕಡೆ ನಿಮ್ಮ ಬಲಭಾಗದಲ್ಲಿ ರಂಜಿತ್ ಮತ್ತು ಅವರ ಹೆಂಡತಿ, ಅವರಿಬ್ಬರ ಫೋಟೋ ಇದೆ. ಮತ್ತೊಂದು ಕಡೆ ರಂಜಿತ್ ಅವರ ಪತ್ನಿ ವಿಡಿಯೋ ಮಾಡ್ಕೊಳ್ತಾ ಇದ್ದು ಜಗಳ ಆಗ್ಬೇಕಾದ್ರೆ. ಇನ್ನೊಂದು ಕಡೆ ರಂಜಿತ್ ಅವರ ಅಕ್ಕ. ಇಬ್ರು ಕೂಡ ಈಗ ಸೋಷಿಯಲ್ ಮೀಡಿಯಾ ಮತ್ತೆ ಫೋನ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಸಾಕ್ಷಿದಾರರೇ ಫೋನು. ಈಗ ಅಕ್ಕಪಕ್ಕದ ಮನೆಯವ್ರು ಬಂದು ಇವ್ರು ಹೊಡೆದ್ರ, ಇವ್ರು ಊಟ ಮಾಡಿದ್ರ, ಇವ್ರು ಬಿಟ್ರ, ಯಾರು ತಪ್ಪು ಅಂತ ಅಕ್ಕಪಕ್ಕದ ಮನೆಯವ್ರನ್ನ ಸಾಕ್ಷಿ ಕೇಳ್ತಾ ಇದ್ರಲ್ಲ, ಈಗ ಅದೆಲ್ಲ ಗೋಜಿಗೆ ಹೋಗ್ತಾ ಇಲ್ಲ. ಈಗ ಏನಿದ್ರು ಫೋನ್, ಅವರು ಫೋನ್ ಇಟ್ಕೊಂಡಿದ್ದಾರೆ, ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ, ಇವರು ಫೋನ್ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲವೂ ಚೆನ್ನಾಗಿದ್ದಿದ್ರೆ ಅತ್ಗೆ ಮತ್ತು ನಾದಿನಿ ಅಕ್ಕ ತಂಗಿಯರಂತೆ ಸಂಭಾಳಿಸ್ಕೊಂಡು ಹೋಗ್ಬೇಕಿತ್ತು. ಬಟ್ ಇಲ್ಲಿ ನೀನಂತ ಉಳ್ಕಣೆ, ನೀನ್ ಇಂತ ಉಳ್ಕಣೆ, ಮನೆಯಿಂದ ನಡಿಯೇ, ನಾನ್ ತಂದಿರೋ ರೇಷನ್ ಕಣೆ, ಗೋಡಂಬಿ ತಿನ್ಬೇಡ ಕಣೆ, ಬಾದಾಮಿ ತಿನ್ಬೇಡ ಕಣೆ, ಈಗ ಒಂದ್ ರೀತಿ ವಿಪರೀತ ಹಂತಕ್ಕೆ ಹೋಗಿ ನಿಂತ್ಕೋಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಬೇರೆ, ಒಂದು ವಿಡಿಯೋ ಹರಿಬಿಟ್ರೆ ಸಾಕು, ಜನ ಬಾಯಿಗೆ ಬಂದ ರೀತಿಯಲ್ಲಿ ಕಾಮೆಂಟ್ಗಳನ್ನು ಹಾಕ್ತಾರೆ. ಹಾಗೆ ಬಂದು ನಿಂತಿದೆ. ಈಗ ಅದನ್ನೇ ಮಾತಾಡ್ತಾ ಇದ್ದಾರೆ. ಆಮೇಲೆ ಮೊನ್ನೆ ತಾನೇ ಮದುವೆ ಆಗಿದ್ರು, ಆ ಹುಡುಗಿ ಈ ಪ್ರಮಾಣದಲ್ಲಿ ಜೋರು ಮಾಡ್ತಾ ಇದೆಯಾ, ಮನೆಗೆ ಹೊಂದ್ಕೊಂಡು ಹೋಗ್ಬೇಕಾಗಿದ್ದು ಹುಡುಗಿ ಈ ರೀತಿಯಾಗಿ ಯಾಕೆ ನಾದ್ನಿ ಜೊತೆಗೆ ಅಥವಾ ಅತ್ತಿಗೆ ಜೊತೆಗೆ ಕಚ್ಚಾಡ್ತಾ ಇದ್ದಾರೆ,
ಅಂದ್ರೆ ರಂಜಿತ್ ಅವರ ಅಕ್ಕನ ಜೊತೆಗೆ ಆಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಕೆಲವರು ಇಟ್ಟಿದ್ದಾರೆ. ಇನ್ನು ಕೆಲವರು ಅವ್ರ ತಂದೆ, ಇದ್ರಲ್ಲಿ ನಾವು ಗಮನಿಸಬೇಕಾಗಿರೋದು ಇವ್ರುಗಳ ಕಿತ್ತಾಟ ಅಲ್ಲ, ಬಿಸಿ ರಕ್ತ, ವಯಸ್ಸಿದೆ, ಹೆಂಗ್ ಬೇಕಂಗ್ ಆಡ್ತಾರೆ. ಅವ್ರ ತಂದೆಯನ್ನ ನೆನಪಿಸ್ಕೊಳ್ಬೇಕು. ಮಗನ ಕಡೆ ಬೇಯ್ತಾರಾ ಅಥವಾ ಮಗಳ ಕಡೆನ? ಮಗನ ಮಗಳ ಅಂತ ನಿಂತಾಗ ಅಪ್ಪ ಅಮ್ಮ ಯಾರನ್ನ ಆಯ್ಕೆ ಮಾಡ್ಕೊಳಕ್ಕಾಗುತ್ತೆ? ಎರಡು ಕೂಡ ಎರಡು ಕಣ್ಣಿದ್ದಂಗೆ. ಪಾಪ ಏನು ಮಾತಾಡಕ್ಕಾಗದೆ ನಿಂತ್ಬಿಟ್ಟಿದ್ದಾರೆ ಅವರಪ್ಪ.